ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ಬರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋನವ್ರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾನಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಇತ್ನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕನಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬ್ ಅಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ಮಿಥುನ ಲಗ್ನ ಜಾತಕದವರಿಗೆ ಗೌರ್ಮೆಂಟ್ ಜಾಬ್ ಸಿಗೋದಕ್ಕೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈ ಕಾಂಬಿನೇಷನ್ ಇದ್ರು ಸಹ ನಿಮ್ಗೆ ಜಾಬ್ ಸಿಗುತ್ತೆ. ನೋಡಿ, ಮಿಥುನ ಲಗ್ನದ ಅಧಿಪತಿ ಬಂದ್ಬಿಟ್ಟು ಬುಧ ಲಾಭದಲ್ಲಿ ನೀಚ ಗ್ರಹ ಜೊತೆಗಿದ್ದಾನೆ. ನೋಡಿ, ಶನಿ ಗ್ರಹ ಮೇಷರಾಶಿ ನೀಚನಾಗಿರೋದ್ರಿಂದ ನೀಚ ಭಂಗ ರಾಜಯೋಗ ಸಿಗತಕ್ಕಂಥದ್ದು. 6ನೇ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕುಜ ತನ್ನ ಸ್ವಂತ ಸ್ಥಾನದಲ್ಲಿ ಇರೋದ್ರಿಂದ ತನ್ನ ಸ್ವಂತ ಬಲದಿಂದ ಶತ್ರುಗಳಿಂದ ಜಯಿಸ್ಕೊಂತಾನೆ. ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ 10ನೇ ಮನೆ ಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್. ಈ 10ನೇ ಮನೆಯಲ್ಲಿ ನೋಡಿ, ಸೂರ್ಯ ಶುಕ್ರ ಜೊತೆಗಿದ್ದಾನೆ. ಅದೇ ಶುಕ್ರ ಹುಚ್ಚನಾಗಿದ್ದಾನೆ, ಅದು ಸ್ವಲ್ಪ ಇದು ದೋಷನೇ, ಆದ್ರೂ ಹುಚ್ಚನಾಗಿರೋದ್ರಿಂದ ಈ ಕಾಂಬಿನೇಷನ್ ಅಲ್ಲಿ ಇಲ್ಲಿ 11ನೇ ಮನೆಯಲ್ಲಿ ಶನಿ ಮತ್ತೆ ಬುಧ ಇರೋದ್ರಿಂದ ಅದೃಷ್ಟ ಸಿಗುತ್ತೆ. ನೋಡಿ, ಮಿಥುನ ಲಗ್ನದವರಿಗೆ 6ನೇ ಮನೆಯಲ್ಲಿ ಕುಜ ವೃಶ್ಚಿಕ ರಾಶಿಯಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ, ಮತ್ತೆ 10ನೇ ಮನೆ ಮೀನ ರಾಶಿಯಲ್ಲಿ ಸೂರ್ಯ ಮತ್ತೆ ಶುಕ್ರ ಸ್ಟ್ರಾಂಗ್ ಆಗಿರೋದ್ರಿಂದ, 11ನೇ ಮನೆಯಲ್ಲಿ ಶನಿ ನೀಚನಾಗಿರೋದ್ರಿಂದ ನೀಚ ಭಂಗ ರಾಜಯೋಗ ಸಿಗುತ್ತೆ, ಅದೃಷ್ಟನಿದೆ, ಲಾಭವಾಗಿರುತ್ತೆ. ಈ ರೀತಿಯಾಗಿ ನಿಮ್ಗೆ ಜಾಬ್ ನೋಡ್ಬೇಕಾದ್ರೆ ಈ ಕಾಂಬಿನೇಷನ್ ನೋಡ್ಬೇಕು. ಇದ್ರ ಮಿಥುನ ಲಗ್ನ ಜಾತಕದವರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ನೋಡ್ಬೇಕಾದ್ರೆ, ಮಿಥುನ ಲಗ್ನ ಜಾತಕದವರಿಗೆ ಮಿಥುನ ಲಗ್ನದ ಅಧಿಪತಿ ಬುಧ ಬಂದ್ಬಿಟ್ಟು ಮೇಷ ರಾಶಿಯಲ್ಲಿ ಸೂರ್ಯನ ಜೊತೆ ಉಚ್ಚ ಗ್ರಹ ಜೊತೆ ಇದ್ದಾಗ ಇಲ್ಲಿ ಉಚ್ಚ ಫಲ ಸಿಗ್ತದೆ. ತುಂಬಾ ಅದೃಷ್ಟವಂತರು, ಬುದ್ಧಿವಂತರು, ಮೇಧಾವಿಗಳು, ವಿದ್ಯಾವಂತರು. ಅದು 6ನೇ ಕಾಂಬಿನೇಷನ್ ನೋಡಿ, ಶನಿ ಇದ್ದಾನೆ. ಶನಿ 6ನೇ ಸ್ಥಾನದಲ್ಲಿ ಇದ್ದಾಗ ಶತ್ರುಗಳು ಬೇಗ ಜಯಿಸ್ಕೊಂತಾನೆ. ಶತ್ರುಗಳು ಜಾಸ್ತಿ ಇರ್ತಾರೆ ಅವ್ರಿಗೆ. ಶನಿ 6ನೇ ಮನೆ ಇದ್ರೆ ಶತ್ರುಗಳು ಜಾಸ್ತಿ ಇರ್ತಾರೆ. ಆದ್ರೆ ಶತ್ರುಗಳ ಮೇಲೆ ಪ್ರಭಾವವಾಗಿ ಈ ಕಾಂಬಿನೇಷನ್ ಇಂದ ಅವ್ರನ್ನ ಜಯಿಸ್ಕೊಳ್ಳುವಂತ ಚಾನ್ಸಸ್ ಇದೆ. ಇಲ್ಲಿ 10ನೇ ಮನೆಯಲ್ಲಿ ಶುಕ್ರ ಮತ್ತೆ ಗುರು ಇರೋದ್ರಿಂದ ಇಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಸಿಗುವಂತ ಯೋಗ ಇರುತ್ತೆ. ನೋಡಿ, ಬುಧ ಬಂದ್ಬಿಟ್ಟು ಸೂರ್ಯನ ಜೊತೆಗೆ 11ನೇ ಸ್ಥಾನದಲ್ಲಿ. ನೋಡು, 6ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ತುಂಬಾ ಕಾಂಬಿನೇಷನ್ ಗ್ರಹಗಳು ತುಂಬಾ ಅದ್ಭುತವಾಗಿ ಫಲ ಸಿಗೋದ್ರಿಂದ ಇವ್ರಿಗೂ ಗೌರ್ಮೆಂಟ್ ಜಾಬ್ ಸಿಗುವಂತ ಯೋಗ ಇದೆ. ಮಿಥುನ ಲಗ್ನ ಜಾತಕರಿಗೆ ಈ ಚಾರ್ಟರ್ ಬರೆದಿರ್ತಕ್ಕಂಥ ಈ ಕಾಂಬಿನೇಷನ್ ಇದ್ರು ಸಹ ಗೌರ್ಮೆಂಟ್ ಜಾಬ್ ಸಿಗುವಂತ ಯೋಗ ಇದೆ. ಮಿಥುನ ಲಗ್ನದ ಲಗ್ನಾಧಿಪತಿ ಬುಧ ಬಂದ್ಬಿಟ್ಟು ಮೀನ ರಾಶಿಯ ನೀಚನಾಗಿರೋದ್ರಿಂದ ನೀಚ ಭಂಗ ರಾಜಯೋಗ ಸಿಗುತ್ತೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ನೋಡಿ, 11ನೇ ಸ್ಥಾನದಲ್ಲಿ ಸೂರ್ಯ ಬುಧ ಹುಚ್ಚನಾಗಿದ್ದಾನೆ. ಕುಜ ಸ್ವಂತ ಸ್ಥಾನದಲ್ಲೇ ಮೇಷರಾಶಿಯಲ್ಲಿ ಇದ್ದಾನೆ. ಸೂರ್ಯ ಮೇಷರಾಶಿಯಲ್ಲಿ ಇದ್ದಾಗ ಉಚ್ಚವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮತ್ತೆ ಶನಿ 6ನೇ ಮನೆಯ ಶತ್ರುಗಳನ್ನ ಶುಕ್ರ ಮತ್ತೆ ಶನಿ ಕಾಂಬಿನೇಷನ್ ಇಂದ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಜಯಿಸ್ಕೊಂತಾರೆ. ಈ ರೀತಿ ಈ ಒಂದು ಯೋಗಗಳಿದ್ದು ಈ ರೀತಿ ನಕ್ಷತ್ರ ವೈಸ್ ನೋಡಬೇಕು, ಡಿಗ್ರಿ ವೈಸ್ ನೋಡಬೇಕು. ಗ್ರಹಗಳು ಹಸ್ನಾಗಿದ್ದಾನ, ನೀಚನಾಗಿದ್ದಾನ, ಹುಚ್ಚಿನಾಗಿದ್ದಾನ, ಯಾವ ಗ್ರಹ ಜೊತೆ ಇದ್ದಾನೆ, ಈ ಕಾಂಬಿನೇಷನ್ ಎಲ್ಲ ನೋಡಿ ಅವ್ರು ಯಾವ ಕ್ಷೇತ್ರದಲ್ಲಿ ಡಾಕ್ಟರ್ ಆಗಂತ ಯೋಗ ಇದೆಯಾ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋಂತ ಯೋಗ ಇದೆಯಾ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋಂತ ಯೋಗ ಇದೆಯಾ,
ಅಥವಾ ಆರ್ಮಿಗೆ ಹೋಗುವಂತ ಯೋಗ ಇದೆಯಾ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಕ್ಕಂಥ ಯೋಗ, ಇದನ್ನೆಲ್ಲ ನಾವು ನಿರ್ಧಾರ ಮಾಡ್ಬೇಕಾಗ್ತದೆ. ಇದನ್ನೆಲ್ಲ ನೋಡಿ ಕಾಂಬಿನೇಷನ್ ಅವ್ರ ಸ್ವಂತ ಜಾತಕದಲ್ಲಿ ಲಗ್ನಾಧಿಪತಿ ಡಿಗ್ರಿ ವೈಸ್ ನೋಡಿ, ಅದ್ರ ಜೊತೆಗೆ ದಶಾಮುಕ್ತಿಗಳು ನೋಡಿ ಪ್ರಿಡಿಕ್ಷನ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಜಾಬ್ ಯಾವ ರೀತಿ ಸಿಗುತ್ತೆ, ಯಾವ ಯೋಗದಲ್ಲಿ ಸಿಗುತ್ತೆ, ಮತ್ತೆ ಯಾವ ಸಮಯದಲ್ಲಿ ಸಿಗುತ್ತೆ, ಯಾವ ದಶಾಮುಕ್ತಿಗಳು ಕಾಂಬಿನೇಷನ್ ನೋಡ್ಕೊಂಡು ಹೇಳ್ಬೇಕಾಗ್ತದೆ.